ಮಾಡೋಣ. ಹಲೋ ಅಣ್ಣ, ನಮಸ್ತೆ. ಅಣ್ಣ ನಮಸ್ತೆ ಅಣ್ಣ, ಕೇಳಿಸ್ತಾ ಇದೆ. ಕರ್ತನ ಪರಿಶುದ್ಧ ಉಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ನಾವೆಲ್ಲರೂ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಹೀಗೆ ಈ ಒಂದು ಸಾಧನದ ಮೂಲಕವಾಗಿ ಕರ್ತನನ್ನ ಸಂಧಿಸಲಿಕ್ಕಾಗುವಾಗೆ ಕರ್ತನು ತಾನೇ ನಮ್ಮನ್ನ ಆಶೀರ್ವಾದ ಮಾಡಿ ಇಂಥ ಅವಕಾಶವನ್ನ ನಮ್ಮ ಜೀವಿತಕ್ಕೆ ಕರ್ತನು ತಾನೇ ಕೊಟ್ಟಿರುವುದರಿಂದ ಕರ್ತನ ಪರಿಶುದ್ಧವುಳ್ಳ ನಾಮಕ್ಕೆ ನಾನು ಮೊದಲನೇದಾಗಿ ತುಂಬು ಹೃದಯದ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಹಾಗೇನೆ ಸೇರಿ ಬಂದಿರ್ತಕ್ಕಂಥ ಎಲ್ಲ ನನ್ನ ದೇವಜನರಿಗೂ ಕೂಡ ನಾನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವಂತವನಾಗಿದ್ದೇನೆ. ಮತ್ತೊಮ್ಮೆ ನಾನು ನಿಮ್ಮೆಲ್ಲರನ್ನ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೆ ಆತನ ನಾಮದ ಮೂಲಕವಾಗಿ ನಿಮ್ಮನ್ನ ಸಂಧಿಸುವಂತ ಅವಕಾಶಕ್ಕೆ ನಾನು ಎಷ್ಟೋ ರೀತಿಯಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ನಾವು ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವ ಏನು ಎಂಬುವಂತ ವಿಷಯದ ಬಗ್ಗೆ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ತಾ ಬರೋಣ. ನಾವು ಕಳೆದ 3 ದಿನಗಳ ಹಿಂದೆ ನಾವು ದೇವರ ಮಹಾ ಕೃಪೆಯಿಂದ ಕ್ರಿಸ್ತಿಯ ಜೀವಿತ, ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದ ವಿಷಯವಾಗಿ ನಾವು ಅನೇಕ ರೀತಿಯಲ್ಲಿ ನಾವು ತಿಳಿಯುತ್ತಾ ಬಂದಿದ್ದೇವೆ. ಆ ವಿಷಯಗಳಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಬೇಕು ಎಂಬುವಂತ ಆಧಾರದ ಮೇಲೆ ಕಳೆದ ದಿನ ನಾವು ಆ ಒಂದು ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದ ವಿಷಯಗಳನ್ನ ನಾವು ವಿಧ ವಿಧವಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. ಅದೇ ಪ್ರಕಾರವಾಗಿ ನಾವು ನೋಡುವಾಗ ಈಗ ಅನೇಕ ಸಭೆಗಳು ಮುಚ್ಚಲ್ಪಟ್ಟಿರಬಹುದು, ಜಗತ್ತು ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇರಬಹುದು. ಆದರೆ ನಮಗಾದರೂ ಪ್ರತಿನಿತ್ಯವೂ ಕೂಡ ಕರ್ತನು ತಾನೇ ಅನೇಕ ಸೇವಕರ ಮುಖಾಂತರವಾಗಿ ಹೀಗೆ ನಮ್ಮ ಮನೆಯ ಹತ್ತಿರವೇ, ನಮ್ಮ ಮನೆಯ ಬಾಗಿಲಲ್ಲೇ ಕರ್ತನು ತಾನೇ ನಮಗೆ ತನ್ನ ವಾಕ್ಯಗಳನ್ನ ತಿಳಿಸುವಂತ ಇಂತಹ ಒಂದು ಒಳ್ಳೆ ಅವಕಾಶವನ್ನ ನಮ್ಮ ಜೀವಿತಕ್ಕೆ ಕೊಟ್ಟಿರೋದ್ರಿಂದ ನಾವು ಕರ್ತನನ್ನ ನಾನು ಹೆಚ್ಚಾಗಿ ಕೊಂಡಾಡುವಂತವನಾಗಿದ್ದೇನೆ. ನಾವೆಲ್ಲರೂ ಕೂಡ ಕರ್ತನಿಗೆ ಈ ವಿಷಯದಲ್ಲಿ ನಾವು ಸ್ತುತಿಗಳನ್ನ, ಸ್ತೋತ್ರಗಳನ್ನ ನಾವು ಸಲ್ಲಿಸುವಂತವರಾಗೋಣ. ಹಾಗೆ ನೋಡುವಾಗ ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದ ವಿಷಯಕ್ಕೆ ನಾವು ಬರುವಾಗ ಆ ಪ್ರಾಯೋಗಿಕವಾದಂತಹ ಕ್ರಿಸ್ತಿಯ ಜೀವಿತ ಬಹಳ ಕಠಿಣವಾಗಿರ್ತಕ್ಕಂಥ ಒಂದು ಅನೇಕ ಸವಾಲುಗಳನ್ನ ನಾವು ನಿನ್ನೆ ನೋಡಿದೆವು. ನಾವು ಎಷ್ಟೋ ಸಾರಿ ನಾವು ಕ್ರಿಸ್ತಿಯ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ರು ಕೂಡ ಇಂಥ ವಿಷಯಗಳಲ್ಲಿ ನಾವು ಹಿಂದೆ ಇದ್ದೀವಲ್ಲ, ಇಂಥ ವಿಷಯಗಳನ್ನ ನಾವು ಸರಿ ಮಾಡಿಕೊಳ್ಳಬೇಕಲ್ಲ ಎಂಬ ಅನೇಕ ವಿಷಯಗಳು ನಿನ್ನೆ ನಾವು ಕಲಿತಾಗಿದೆ. ಅದೇ ಪ್ರಕಾರವಾಗಿ ಈಗ ನಾವು ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗಾದರೆ ಆರಾಧನೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಈ ದಿನ ಕೂಡ ನಾವು ಅನೇಕ ಸಭೆಗಳಲ್ಲಿ ನಾವು ಈ ದಿನ ವಾರದ ಮೊದಲನೇ ದಿನದಲ್ಲಿ ನಾವು ಸಭೆಯಾಗಿ ಸೇರಿ ರೊಟ್ಟಿ ಮತ್ತು ಪಾತ್ರೆ ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಾವು ಆರಾಧನೆಯಲ್ಲಿ ನಾವು ಪಾಲು ತಕ್ಕೊಂಡು ನಾವು ಈ ದಿನ ನಾವು ಕರ್ತನನ್ನು ನಾವು ಆರಾಧಿಸಿದ್ದೇವೆ. ಹಾಗೆ ನೋಡುವಾಗ ಆರಾಧನೆ ಭಾನುವಾರದ ಸಭೆಯಲ್ಲಿ ಕಳೆಯುವಂತ ಒಂದು ಸಭೆಯಲ್ಲಿ ಕಳೆಯುವಂತ ಕಾರ್ಯವಲ್ಲ. ನಾವು ಎಷ್ಟೋ ಸಾರಿ ನಾವು ಆಲೋಚನೆ ಮಾಡ್ತೇವೆ, ನಾವು ಸಭೆಗೆ ಹೋಗಿ ನಾವು ಕುಳಿತು ಆರಾಧನೆಯಲ್ಲಿ ನಾವು ಪಾಲು ತಕೊಂಡು ಬಂದ್ರೆ ಮುಗಿಯಿತು ಎಂತಕ್ಕಂಥ ಆಲೋಚನೆ ಉಳ್ಳವರಾಗಿರ್ತೇವೆ. ಆದರೆ ವಾಸ್ತವವಾಗಿ ನೋಡುವಾಗ ಈ ಒಂದು ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಭಾನುವಾರ ಸಭೆಯಲ್ಲಿ ಕಳೆಯುವಂತಹ ಒಂದು ಕಾರ್ಯ ಆರಾಧನೆ ಅಲ್ಲ ಅದು. ಯಾಕೆಂದರೆ ನಾವು ನೋಡುವಾಗ ಈ ಒಂದು ಆರಾಧನೆ ಎಂಬುದಾಗಿ ನೋಡುವಾಗ ನಾವು ಒಂದು ವಾರದಲ್ಲಿ ನಡೆಯುವಂತ ನಮ್ಮ ಜೀವಿತದ ಒಟ್ಟು ಸಾರಾಂಶವೇ ಆಗಿರುತ್ತದೆ. ನಾವು ಈ ಭಾನುವಾರದಿಂದ ಮುಂದಿನ ಭಾನುವಾರ ತನಕ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಾವು ಹೇಗೆಲ್ಲ ನಾವು ಜೀವಿಸ್ತೇವೆ, ಹೇಗೆ ನಾವು ಜೀವಿಸಿ ಕರ್ತನನ್ನ ಎದುರು ನೋಡಲು ಮತ್ತೊಂದು ವಾರಕ್ಕೆ ನಾವು ಹೋಗ್ತೇವೋ ಆ ಸಾರಾಂಶವೆಲ್ಲವೂ ಕೂಡ ಆರಾಧನೆಯಲ್ಲಿ ಅಡಕವಾಗಿರುವುದನ್ನು ನೋಡುವಂತವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಆರಾಧನೆಯನ್ನು ನಾವು ಗಂಭೀರವಾದಂತಹ ಸಮಯ ಎಂಬುದಾಗಿ ನಾವು ಕಳೆಯುವಂತವರಾಗಿದ್ದೇವೆ. ಯಾಕೆಂತಂದ್ರೆ ಆರಾಧನೆ, ನಮ್ಮ ಆರಾಧನೆಯ ನಾಯಕನಾಗಿರ್ತಕ್ಕಂಥ ಕರ್ತನಾದಂತ ಯೇಸು ಕ್ರಿಸ್ತನು, ಆತನು ಪರಿಶುದ್ಧನಾಗಿರುವುದರಿಂದ, ಆತನು ಆ ಶಾಂತ ಸ್ವಭಾವದವನಾಗಿರುವುದರಿಂದ ನಾವು ಕೂಡ
ಪರಿಶುದ್ಧತೆಯಲ್ಲಿ ಆತನ ಆರಾಧನೆಯನ್ನು ನಾವು ಪಾಲು ತೆಗೆದುಕೊಳ್ಳಬೇಕಾಗಿದೆ. ಈ ದಿನಗಳಲ್ಲಿ ನೋಡುವಾಗ ಮನುಷ್ಯರು ಅನೇಕ ರೀತಿಯ ಒತ್ತಡಗಳನ್ನ ಎದುರಿಸುವಂತವರಾಗಿ, ಆರಾಧನೆಯಲ್ಲಿಯೂ ಕೂಡ ಅವರು ಕೆಲವಾರು ಗಂಟೆಗಳ ಕಾಲ ಅವರು ಅನೇಕ ಚಿತ್ತದಿಂದ ದೇವರ ಪಾದಗಳ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆರಾಧನೆಯನ್ನ ಮಾಡುವುದರಲ್ಲೂ ಕೂಡ ಅನೇಕರು ವಿಫಲವಾಗಿರುವುದನ್ನು ನೋಡುವಂತವರಾಗಿದ್ದೇವೆ. ಈ ದಿನಗಳಲ್ಲಿ, ಈ ದಿನಮಾನಗಳಲ್ಲಿ ನೋಡುವಾಗ ಮನುಷ್ಯನ ಸ್ವಭಾವ ಎಂಥದ್ದಾಗಿದೆ ಎಂಬುದಾಗಿ ನೋಡುವಾಗ, ಬೇಗ ಎಲ್ಲ ಕಾರ್ಯಗಳನ್ನು ಮುಗಿಸಿ ಆತನು ಬೇಗ ಬೇಗ ಹೋಗಬೇಕು, ಈ ರೀತಿಯಾದ ಆಲೋಚನೆ ಉಳ್ಳವನಾಗಿ ಆತನು ಜೀವಿಸುವುದನ್ನು ನೋಡುವಂತವರಾಗಿದ್ದೇವೆ. ನಾವು ಮನುಷ್ಯನ ವಿಷಯಕ್ಕೆ ನಾವು ಬರುವಾಗ ನಮ್ಮೆಲ್ಲರಿಗೂ ಕೂಡ ಅನೇಕ ಸಮಯಗಳನ್ನು ನಾವು ವ್ಯರ್ಥವಾಗಿ ಕಳೆಯುವಂತಹ ಸಂದರ್ಭದಲ್ಲಿ ನಾವು ಸಭೆಯಾಗಿ ಸೇರಿ ಆತನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಾಗ ಅಲ್ಲಿ ಕೂಡ ನಾವು ಹೆಚ್ಚಿನ ಸಮಯವನ್ನ ಕಳೆಯೋದಕ್ಕೆ ನಾವು ಯಾರು ಕೂಡ ಇಷ್ಟಪಡೋದಿಲ್ಲ. ಎಷ್ಟೋ ಸಭೆಗಳನ್ನ ನೋಡ್ತೇವೆ ನಾವು, ಬೇಗ ಈ ಒಂದು ಆರಾಧನೆ ಮುಗಿದರೆ ಸಾಕಲ್ಲಪ್ಪ, ಮುಂದಿನ ಕಾರ್ಯಕ್ಕೆ ನಾನು ಹೋಗಬೇಕಲ್ಲಪ್ಪ ಬಹುದಲ್ಲ ಎಂಬ ಆಲೋಚನೆ ಉಳ್ಳವರಾಗಿ ನಾವು ಉಳಿತುಕೊಳ್ಳುವಂತವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಾವು ರೂಢಿಗತವಾದಂತಹ ಸಭೆಯಾಗಿ ನಾವು ಕೂಡಿ ನಮ್ಮ ಕಾರ್ಯಗಳನ್ನ ಮುಗಿಸಿ ನಾವು ಬರುವಂತವರು ಕೂಡ ಆಗಿರುತ್ತೇವೆ. ಹಾಗಾಗಿ ಈ ದಿನಮಾನಗಳಲ್ಲಿ ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಒಂದು ವಿಷಯ ಅಂದ್ರೆ ಅದು ಆರಾಧನೆಯ ವಿಷಯವಾಗಿರುತ್ತದೆ. ಹಾಗಾದರೆ ನಾವು ಈ ದಿನ ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವವೇನು, ಆರಾಧನೆಯ ಪ್ರಾಮುಖ್ಯತೆ ಏನು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆರಾಧನೆ ಎಂದರೆ ಏನು ಎಂಬ ವಿಷಯವನ್ನ ನಾವು ತಿಳ್ಕೊಳ್ಳುವಂಥದ್ದೇ ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯವಾಗಿದೆ. ಮೊದಲನೇದಾಗಿ ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವವನ್ನ ತಿಳಿಸಿಕೊಳ್ಳುವುದೇನಪ್ಪ ಅಂದ್ರೆ ತಿಳಿಸಿಕೊಡುವಂತದ್ದ ಮೊದಲನೇ ಅಂಶ ಯಾವ್ದಪ್ಪ ಅಂದ್ರೆ ನಾವು ಆರಾಧನೆ ಎಂದರೆ ಏನು ಎಂಬುದಾಗಿ ಮೊದಲನೇದಾಗಿ ನಾವು ತಿಳಿದುಕೊಳ್ಳುವಂತದ್ದಾಗಿದೆ. ಆರಾಧನೆ ಎಂಬುದಾಗಿ ಏನೆಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಅದಕ್ಕೆ ನಾವು ಪೂರಕವಾಗಿ ನಾವು ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯ, ಕೀರ್ತನೆಗಳ ಪುಸ್ತಕ 100ನೇ ಅಧ್ಯಾಯದ 3 ಮತ್ತು 4ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುವಂತವರಾಗಿದ್ದೇವೆ. ಆರಾಧನೆ ಎಂದರೆ ಏನು ಎಂಬುದಾಗಿ ನೋಡುವಾಗ, ಆರಾಧನೆ ಎಂದರೆ ಏನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಮೊದಲನೇದಾಗಿ ನಾವು ನೋಡ್ತೇವೆ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳುವಂತದ್ದಾಗಿದೆ. ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಈ ಒಂದು ಆರಾಧನೆಯ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೊದಲನೇ ಅಂಶ ಆರಾಧನೆ ಎಂದರೆ ಏನು ಎಂಬುವಂತ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಆರಾಧನೆ ಏನು ಎಂಬುದಾಗಿ ನೋಡುವಾಗ ನಾವು 100ನೇ ಕೀರ್ತನೆ 3ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಭಕ್ತನಾದಂತಹ ದಾವಿದನು ಈ ರೀತಿಯಾಗಿ ಅಲ್ಲಿ ಬರೆಯುವಂತವನಾಗಿದ್ದಾನೆ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ಮೊದಲನೇದಾಗಿ ನಾವು ಆರಾಧನೆ ಎಂದರೆ ಏನು ಎಂಬುದಾಗಿ ಹೇಳುವಾಗ ಯೆಹೋವನೇ ದೇವರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಯೆಹೋವನೇ ನಮ್ಮ ತಂದೆಯಾದಂತಹ ದೇವರಾಗಿದ್ದಾನೆ. ನಾವು ಆತನನ್ನ ಆರಾಧನೆ ಮಾಡಬೇಕಾದರೆ ಮೊದಲನೇದಾಗಿ ಯೆಹೋವನೇ ದೇವರು ಎಂಬ ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು ಆಗಿದ್ದೇವೆ. ಯೆಹೋವನೇ ದೇವರಾಗಿದ್ದಾನೆ. ಆತನು ದೇವರಾಗಿರುವುದರಿಂದ ನಾವು ಆತನ ಪ್ರಜೆಗಳಾಗಿದ್ದೇವೆ. ಆತನು ಪ್ರತಿನಿತ್ಯವೂ ಕೂಡ ನಮ್ಮನ್ನ ಸಾಕಿ ಸಲಹುವಂತವನಾಗಿದ್ದಾನೆ. ಆತನು ನಮ್ಮನ್ನ ಕಾಯುವಂತವನಾಗಿದ್ದಾನೆ. ಆತನು ನಮ್ಮನ್ನ ರಕ್ಷಿಸುವಂತವನಾಗಿದ್ದಾನೆ. ಆತನು ನಮ್ಮ ಜೀವಿತದ ಎಲ್ಲಾ ದಿನಗಳನ್ನ ಕಾಯುವಂತ ರಕ್ಷಕನಾಗಿರುವುದರಿಂದ, ಆತನು ನಮ್ಮನ್ನು ಕಾಯುವ ದೇವರಾಗಿರುವುದರಿಂದ ನಾವು ಯೆಹೋವನೇ ದೇವರೆಂದು ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕು. We should know that the Lord is God. We should know that the Lord is God ಎಂಬತಕ್ಕಂತ ವಿಷಯವನ್ನು ನಾವು ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಮತ್ತು ನಾವು ನೋಡುವಾಗ ಮುಂದೆ ಆತನ ಪ್ರಜೆಯು ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ಆತನ ಹಿಂಡಿನಲ್ಲಿ ನಾವು ಸೇರಿಕೊಂಡಿದ್ದೇವೆ. ಆದ್ದರಿಂದಲೇ ನಾವು ನೋಡ್ತೇವೆ, ಯೆಹೋವನು ಕುರುಬನು, ನಾನು ಕೊರತೆ ಪಡೆನೆಂಬುದಾಗಿ ಭಕ್ತನು ಬರೆಯುವಂತವನಾಗಿದ್ದಾನೆ. ಆತನ ಹಿಂಡಿನಲ್ಲಿ ನಾವೆಲ್ಲರೂ ಸೇರಿಕೊಂಡಿರ್ತಕ್ಕಂತಹ ಕುರಿಗಳಾಗಿದ್ದೇವೆ. ಆತನು ನಮ್ಮನ್ನ ಕಾಯುವಂತಹ ಹಿರಿ ಕುರುಬನಾಗಿದ್ದಾನೆ. ಆತನು ನಮ್ಮನ್ನ ಕಾಯುವಂತಹ ಹಿರಿ ಕುರುಬನಾಗಿರುವುದರಿಂದ
ನಮ್ಮ ಆರಾಧನೆಯನ್ನ ಆತನು ಬಯಸುವಂತ ದೇವರಾಗಿದ್ದಾನೆ. ಆದ್ದರಿಂದ ನಾವು ಆರಾಧನೆ ಎಂದರೆ ಏನೆಂಬುದಾಗಿ ನೋಡುವಾಗ ಕರ್ತನಾದಂತಹ ಯೆಹೋವನೇ ದೇವರೆಂದು ನಾವು ಮೊದಲನೇದಾಗಿ ತಿಳಿದುಕೊಳ್ಳಬೇಕಾಗಿದೆ. ಎರಡನೇ ವಿಷಯಕ್ಕೆ ನಾವು ಬರುವಾಗ, ಎರಡನೇ ವಿಷಯದಲ್ಲಿ ನಾವು ನೋಡ್ತೇವೆ, ನಾವು ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವ ಏನೆಂಬುದಾಗಿ ನಾವು ತಿಳ್ಕೊಳ್ಳಬೇಕಾದರೆ ಆರಾಧನೆ ಎಂದರೆ ಏನು ಎಂಬ ವಿಷಯದಲ್ಲಿ ಅಡಿಯಲ್ಲಿ ನಾವು ನೋಡುವಾಗ ಎರಡನೇ ವಿಷಯ ಆತನ ಉಪಕಾರಗಳನ್ನ ಸ್ಮರಿಸುವಂತದ್ದಾಗಿದೆ. ಆರಾಧನೆ ಎಂಬುದಾಗಿ ಹೇಳುವಾಗ ಕರ್ತನು ನಮಗೋಸ್ಕರ ಮಾಡಿರ್ತಕ್ಕಂತಹ ಎಲ್ಲಾ ಉಪಕಾರಗಳನ್ನ ನಾವು ಸ್ಮರಿಸುವಂತಹ ಸಮಯವಾಗಿದೆ. ಯಾಕೆ ಪ್ರಿಯರೇ? ಯಾಕೆಂದ್ರೆ ಎಂಬುದಾಗಿ ನೋಡುವಾಗ ನಾವು ಜನ್ಮಾರಭ್ಯ ಹುಟ್ಟಿದಾಗಿನಿಂದ ಇಲ್ಲಿಯ ತನಕ ಕರ್ತನು ತಾನೇ ಇಲ್ಲಿ ತನಕ ನಮ್ಮನ್ನ ಸಾಕಿ ಸಲಹಿ ನಮಗೆ ಬೇಕಾದಂತ ಎಲ್ಲಾ ರೀತಿಯ ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿದವನಾಗಿ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಕೆ ಮಾಡಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇರೋದ್ರಿಂದ, ನಮ್ಮನ್ನ ನಡೆಸ್ತಾ ಇರೋದ್ರಿಂದ ನಾವು ಆತನ ಉಪಕಾರಗಳನ್ನ ಸ್ಮರಿಸಬೇಕಾಗಿದೆ. ನಾವು ಈಗ ತಾನೇ ನಾವು ಹಾಡಿನಲ್ಲಿ ನಾವು ಕೇಳಿದ ಪ್ರಕಾರವಾಗಿ ನಾವು ಪ್ರಲಾಪಗಳ ಪುಸ್ತಕದಲ್ಲಿ ಓದ್ತೇವೆ, ನಾವು ಉಳಿದಿರುವುದು ಆತನ ಕರುಣೆಯೇ, ಆತನ ಉಪಕಾರಗಳು ನಿಂತು ಹೋಗವು ಎಂಬುದಾಗಿ. ಆತನು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಉಪಕಾರಗಳನ್ನ ನಾವು ಆರಾಧನೆಯಲ್ಲಿ ನಾವು ನೆನೆಸಿಕೊಳ್ಳುವಂತವರಾಗಿರಬೇಕು. ಅದಕ್ಕೆ ನಾವು ಅದೇ ನೂರನೇ ಕೀರ್ತನೆ 4ನೇ ವಚನಕ್ಕೆ ನಾವು ಬರುವಾಗ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮುಂದಿನ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಂದಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ನಾವು ಕೃತಜ್ಞತೆಯೊಡನೆ ಆತನ ಪಾದಗಳ ಸನ್ನಿಧಿಗೆ ನಾವು ಬರಬೇಕು. ಆತನ ಪಾದಗಳಿಗೆ ನಾವು ಮುದ್ದಿಡಬೇಕು. ಆತನ ಪಾದಗಳನ್ನ ಹಿಡಿದು ನಾವು ನಮ್ಮ ಎಲ್ಲಾ ತಪ್ಪುಗಳನ್ನ ನಾವು ಆತನ ಮುಂದೆ ಅರಿಕೆ ಮಾಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಎಲ್ಲಾ ಉಪಕಾರಗಳನ್ನ ನಾವು ಆತನ ಮುಂದೆ ನಾವು ಸ್ಮರಿಸುವಂತವರಾಗಬೇಕು. ಇದೇ ತಾನೇ ನಾವು ಈ ಕ್ರಿಸ್ತಿಯ ಜೀವಿತದಲ್ಲಿ ಮಾಡುವಂತಹ ಮಹತ್ವವಾದ ಒಂದು ಆರಾಧನೆಯ ಅಂಶವಾಗಿರುವಂತದ್ದಾಗಿದೆ. ಹಾಗೆ ನಾವು ನೋಡ್ತೇವೆ 103ನೇ ಕೀರ್ತನೆಗೆ ನಾವು ಬರುವಾಗ 103ನೇ ಕೀರ್ತನೆಯ 1ರಿಂದ 5ನೇ ವಚನದಲ್ಲಿ ನಾವು ಓದುವಾಗ ಅಲ್ಲಿ ಭಕ್ತನಾದ ದಾವೀದನು ಆತನು ಮಾಡಿದಂತಹ ಉಪಕಾರಗಳನ್ನು ಆತನು ಸ್ಮರಿಸುವಂತವನಾಗಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಆರಾಧನೆಯ ಮಹತ್ವದಲ್ಲಿ ನಾವು ಮೊದಲನೇದಾಗಿ ನಾವು ಆತನೇ ದೇವರೆಂಬುದಾಗಿ ತಿಳಿದುಕೊಳ್ಳುವಂಥದ್ದು, ಮತ್ತು ಎರಡನೇದಾಗಿ ನಾವು ಆತನ ಉಪಕಾರವನ್ನ ಸ್ಮರಿಸುವಂತದ್ದಾಗಿದೆ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಆತನು 103ನೇ ಕೀರ್ತನೆಯನ್ನ ಬರೆಯುವಂತವನಾಗಿದ್ದಾನೆ. ಹಾಗೆ ನೋಡುವಾಗ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವಂತ ದೇವರಾಗಿದ್ದಾನೆ. ನನ್ನ ದೇವರು, ನಾವು ಪೂಜಿಸುವಂತ ದೇವರು, ನಾವು ಸ್ಮರಿಸುವಂತ ದೇವರು, ನಾವು ಕೊಂಡಾಡುವಂತ ದೇವರು. ಆತನು ನಮ್ಮ ಎಲ್ಲ ಅಪರಾಧಗಳನ್ನ ಆತನು ಕ್ಷಮಿಸುವಂತವನಾಗಿದ್ದಾನೆ. ನೋಡ್ರಿ, ಮನುಷ್ಯನ ಸ್ವಭಾವವು ಅನೇಕ ಸಾರಿ ದೇವರು ನಮಗೆ ಮಾಡಿರ್ತಕ್ಕಂಥ, ಆತನು ನಮಗೆ ಕೊಟ್ಟಿರ್ತಕ್ಕಂಥ ಅನೇಕ ಉಪಕಾರಗಳನ್ನು ನಾವು ಎಷ್ಟೋ ಸಾರಿ ನಾವು ಮರೆಯುವಂತವರಾಗಿದ್ದೇವೆ. ಎಷ್ಟೋ ಸಾರಿ ನಾವು ದೇವರನ್ನ ಬಿಟ್ಟು ಅನೇಕ ಕಾರ್ಯಗಳನ್ನ ಮಾಡುವಂತವರಾಗಿದ್ದೇವೆ. ಹಾಗಾಗಿ ಭಕ್ತನಾಂತ ದಾವೀದನು ಬರೆಯುವಂತವನಾಗಿದ್ದಾನೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ನಾವಿಲ್ಲಿ ನೋಡ್ತೇವೆ, ಈ ಒಂದು ಉಪಕಾರಗಳ ವಿಷಯಕ್ಕೆ ನಾವು ಬರುವಾಗ 103ನೇ ಕೀರ್ತನೆಯಲ್ಲಿ ನಾವು ಅದರ ತಲೆಬರಹವನ್ನು ನೋಡುವಾಗ ದೇವ ಕೃಪಾ ಕೀರ್ತನೆ, ದಾವೀದನ ಕೀರ್ತನೆ ಎಂಬುದಾಗಿ ನೋಡ್ತೇವೆ. ನಾವು ದೇವರ ಕೃಪೆಯನ್ನ ತಿಳಿಸುವಂತಹ ಒಂದು ಕೀರ್ತನೆ ಇದಾಗಿದೆ. ಹಾಗಾಗಿ ನಾವು ಯೆಹೋವನೇ ದೇವರೆಂದು ತಿಳಿದುಕೊಂಡ ನಂತರ ಆತನ ಉಪಕಾರಗಳನ್ನ ಸ್ಮರಿಸುವಾಗ, ಆತನ ಉಪಕಾರಗಳನ್ನ ಒಂದನ್ನು ಮರೆಯದೆ ಪ್ರತಿಯೊಂದನ್ನು ಕೂಡ ನಾವು ಆತನ ಸನ್ನಿಧಿಯಲ್ಲಿ ನಾವು ಅರಿಕೆ ಮಾಡುವಂತವರಾಗಿರ್ಬೇಕು. ನಾವಿಲ್ಲಿ ನೋಡ್ತೇವೆ, ಆತನು ಯಾರು ಎಂಬುದಾಗಿ ನೋಡುವಾಗ, ನಾವು ನಂಬಿರ್ತಕ್ಕಂಥ ದೇವರು ಆತನು ಯಾರಾಗಿದ್ದಾರೆ ಎಂಬುದಾಗಿ ನೋಡುವಾಗ, ಆತನು ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತವನಾಗಿದ್ದಾನೆ.
ನಾವು ಹೀಗೆ ನೋಡುವಾಗ ಪ್ರಪಂಚವು ಒಂದು ಸಂದಿಗ್ಧವಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಈ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಸಭೆಗಳು ಕೂಡ ಮುಚ್ಚಲ್ಪಟ್ಟಿವೆ. ಎಲ್ಲಾ ಸಭೆಗಳು ಮುಚ್ಚಲ್ಪಟ್ಟಿರ್ತಕ್ಕಂಥ ಈ ಒಂದು ಸಂದಿಗ್ಧವಾದಂತಹ ಸಮಯದಲ್ಲಿ ಕೆಲವು ಸಭೆಗಳು ಆ ಒಂದು ಸಭೆಗಳನ್ನ ತೆರೆದುಕೊಂಡವರಾಗಿ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅನೇಕ ಸಭೆಗಳಲ್ಲಿ ನಾವು ಆರಾಧನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಆದರೆ ನಾವು ನೋಡುವಾಗ ಅನೇಕ ತಜ್ಞರುಗಳು ವ್ಯಾಖ್ಯಾನಿಸುವ ಪ್ರಕಾರವಾಗಿ ಯಾಕೆ ಈ ಒಂದು ಕೊರೋನಾ ಈ ಒಂದು ಪ್ರಪಂಚವನ್ನ ಕಾಡ್ತಾ ಇದೆ ಎಂಬುದಾಗಿ ನೋಡುವಾಗ ನಾವುಗಳು ಮಾಡ್ತಾ ಇರ್ತಕ್ಕಂಥ ಆರಾಧನೆ ದೇವರಿಗೆ ಒಂದು ವೇಳೆ ಇಷ್ಟವಾಗಿಲ್ಲದೆ ಇರಬಹುದು. ಹಾಗಾಗಿ ನಮ್ಮ ಆರಾಧನೆಯನ್ನು ನಾವು ಪರಿಶೋಧಿಸಿಕೊಂಡವರಾಗಿ ನಾವು ಒಂದು ವೇಳೆ ನಾವು ಮಾಡ್ತಾ ಇರ್ತಕ್ಕಂಥ ಆರಾಧನೆ ಸರಿ ಇಲ್ಲದೆ ಹೋದರೆ ನಮ್ಮ ಆರಾಧನೆ ನಾವು ಸರಿಪಡಿಸಿಕೊಂಡವರಾಗಿ ಕರ್ತನ ಪಾದಗಳ ಸನ್ನಿಧಿಗೆ ನಾವು ಬರಬೇಕು. ನಾವು ನಮ್ಮನ್ನ ಪರಿಶೋಧಿಸಿಕೊಂಡು ಕರ್ತನಿಗೆ ನಾವು ಒಪ್ಪಿಸಿಕೊಡಬೇಕು. ಈ ರೀತಿಯಾಗಿ ಕರ್ತನ ನಮ್ಗೆ ಅವಕಾಶವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಅನೇಕ ತಜ್ಞರು ಅಭಿಪ್ರಾಯ ಪಡುವಂತವರು ಆಗಿದ್ದಾರೆ. ಪ್ರಿಯರೇ, ಪ್ರೀತಿಯುಳ್ಳ ಸ್ವಕೀಯ ಜನರೇ, ನಾನು ಈ ಒಂದು ವಿಷಯ ನೋಡುವಾಗ ನಾನು ಈ ಸಂದರ್ಭದಲ್ಲಿ ರೋಮನ್ ಕ್ಯಾಥಲಿಕ್ ಸಭೆಯನ್ನು ನಾನು ನೆನೆಸುವಂತವನಾಗಿದ್ದೇನೆ. ನಾವು ಅಲ್ಲಿಯ ಒಂದು ವಿಷಯಗಳನ್ನು ನೋಡುವಾಗ ಅಲ್ಲಿ ಇರ್ತಕ್ಕಂಥ ಒಂದು ಭಕ್ತಿ ನಮ್ಮ ಸಹೋದರ ಸಭೆಗಳಲ್ಲಿ ಈ ದಿನಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಅವರಿಗೆ ಸತ್ಯ ಏನೆಂಬುದಕ್ಕಂಥದ್ದು ಗೊತ್ತಿಲ್ಲ. ಆ ಸತ್ಯ ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಅವರಲ್ಲಿ ವಿಶೇಷವಾದಂತ ಒಂದು ಭಕ್ತಿ ಇದೆ. ಸಹೋದರ ಸಭೆಯ ವಿಶ್ವಾಸಿಗಳಾಗಿರ್ತಕ್ಕಂಥ ನಮಗೆ ಖಂಡಿತವಾಗಿ ಕೂಡ ಸತ್ಯ ಏನಿರ್ತಕ್ಕಂಥ ವಿಚಾರ ಗೊತ್ತಿದೆ. ಆದರೆ ನಮ್ಮಲ್ಲಿ ಈ ದಿನಗಳಲ್ಲಿ ಭಕ್ತಿ ವೃದ್ಧಿ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಇಂಥ ಅನೇಕ ಭಕ್ತಿ ಸಂಜೀವಿನಿಗಳ ಕೂಟಗಳ ಮುಖಾಂತರವಾಗಿ ಅನೇಕ ಭಕ್ತರು ನಮ್ಮ ವಿಶ್ವಾಸಗಳಲ್ಲಿ ಇಂತಹ ಒಂದು ಭಕ್ತಿಯನ್ನ ಹೆಚ್ಚಿಸುವಂತಹ ಕಾರ್ಯದಲ್ಲಿ ಮುಗ್ಧರಾಗಿದ್ದಾರೆ ಎಂಬುದಾಗಿ ನಾವು ಈ ದಿನ ನೋಡುವಂತವರಾಗಿದ್ದೇವೆ. ಹಾಗಾಗಿ ನಾವು ನೋಡುವಾಗ ಆತನು ನಮ್ಮ ಎಲ್ಲ ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತವನಾಗಿದ್ದಾನೆ. ಮತ್ತು ಆತನು ನಾವು ಮುಂದೆ ನೋಡುವಾಗ ಆತನು ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವಂತವರಾಗಿದ್ದಾನೆ. ನಮ್ಮ ದೇವರು, ನಾವು ಆರಾಧಿಸುವಂತ ದೇವರು ಯಾರಾಗಿದ್ದಾರೆ, ನಾವು ಆರಾಧನೆ ಮಾಡ್ತಕ್ಕಂಥ ದೇವರು ನಮಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳು ಏನೆಂಬುದಾಗಿ ನೋಡುವಾಗ ನಿನ್ನನ್ನ ಎಲ್ಲಾ ನಾಶನದಿಂದ ಆತನು ತಪ್ಪಿಸುವಂತ ದೇವರಾಗಿದ್ದಾನೆ. ಹಾಗೆ ನೋಡ್ತೇವೆ ನಾವು ನಮ್ಮ ಕಾರ್ಯಗಳನ್ನು ನೋಡುವಾಗ ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ಅನೇಕ ಕಷ್ಟ ನಷ್ಟಗಳು, ಸಾವುಗಳು, ಸಮಸ್ಯೆಗಳು, ಸಂಕಷ್ಟಗಳು ನಮ್ಮ ಸಮೀಪಕ್ಕೆ ಬಂದಿರ್ತವೆ. ಬಂದು ಅವು ಕರ್ತನ ಅಪ್ಪಣೆ ಇಲ್ಲದ ನಿಮಿತ್ತವಾಗಿ ಅದು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಆರಾಧನೆಯಲ್ಲಿ ನಾವು ಆತನನ್ನ ಸ್ಮರಿಸಬೇಕು. ಆತನ ಉಪಕಾರಗಳನ್ನ ನಾವು ಕೊಂಡಾಡಬೇಕು. ಆತ ನಮಗೋಸ್ಕರ ಮಾಡಿರ್ತಕ್ಕಂಥ ಎಲ್ಲಾ ಉಪಕಾರಗಳನ್ನ ನಾವು ಆತನ ಮುಂದೆ ನಾವು ನೆನೆಸುವಂತವರು ಕೂಡ ಆಗಿರಬೇಕು. ಇದನ್ನೇ ನಾವು ಆರಾಧನೆ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಹಾಗಾಗಿ ಈ ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವ ಏನೆಂಬುದಾಗಿ ನೋಡುವಾಗ ಮೊದಲನೇದಾಗಿ ನಾವು ಆರಾಧನೆ ಎಂದರೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆರಾಧನೆ ಎಂದರೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳುವಂತ ಅದರ ಅಡಿಯಲ್ಲಿ ನಾವು ಆರಾಧನೆಯಲ್ಲಿ ಮೊದಲನೇದಾಗಿ ನಾವು ಯೆಹೋವನೇ ದೇವರೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಎರಡನೇದಾಗಿ ನಾವು ಆತನು ನಮಗೋಸ್ಕರ ಮಾಡಿರ್ತಕ್ಕಂತಹ ಎಲ್ಲಾ ಉಪಕಾರಗಳನ್ನು ನಾವು ಒಂದೊಂದಾಗಿ ನಾವು ಆತನ ಮುಂದೆ ನಾವು ಬಿಚ್ಚಿಡುವಂತವರಾಗಿರಬೇಕು. ಅದನ್ನ ನೆನೆಸಿಕೊಳ್ಳುವಂತವರು ಕೂಡ ಆಗಿರಬೇಕು. ನಂತರ ಎರಡನೇ ವಿಷಯಕ್ಕೆ ನಾವು ಬರುವಾಗ ನಾವು ಕ್ರಿಸ್ತಿಯ ಜೀವಿತದಲ್ಲಿ ನಾವು ಆರಾಧನೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳಬೇಕಾದರೆ ನಾವು ಹೇಗೆ ಆತನನ್ನ ಆರಾಧಿಸಬೇಕೆಂಬುದಾಗಿ ಮೊದಲನೇದಾಗಿ ಆರಾಧನೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆರಾಧನೆ ಎಂದರೆ ಏನು ಎಂಬುದನ್ನು ನಾವು ತಿಳ್ಕೊಂಡಾಯ್ತು. ಈಗ ಎರಡನೇದಾಗಿ ನಾವು ಬರುವಾಗ ನಾವು ಹೇಗೆ ಆತನನ್ನ ಆರಾಧನೆ ಮಾಡಬೇಕೆಂಬುದಾಗಿ ಕ್ರಿಸ್ತಿಯ ಜೀವಿತದಲ್ಲಿ ಆರಾಧನೆಯ ಮಹತ್ವ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕಾದ್ರೆ ನಾವು ಎರಡನೇ ವಿಷಯಕ್ಕೆ ನಾವು ಬರುವಾಗ ನಾವು ಆತನನ್ನ ಹೇಗೆ ಆರಾಧನೆ ಹೇಗೆ ಆತನನ್ನ ಆರಾಧನೆ ಮಾಡಬೇಕೆಂಬುದನ್ನ ತಿಳಿದುಕೊಳ್ಳುವಂಥದ್ದು ಕೂಡ ಕ್ರಿಸ್ತಿಯ ಜೀವಿತದ ಆರಾಧನೆಯ ಮಹತ್ವಗಳಲ್ಲಿ ಒಂದಾಗಿರುವಂತದ್ದಾಗಿದೆ. ಹಾಗಾಗಿ ನಾವು ಹೇಗೆ ನಮ್ಮ ಕರ್ತನನ್ನ ನಾವು ಆರಾಧಿಸಬೇಕು, ಹೇಗೆ ಆತನನ್ನ ಸ್ಮರಿಸಬೇಕೆಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ನೋಡ್ತೇವೆ ನಾವು ಅದರಲ್ಲಿ
ಆತನನ್ನು ನಾವು ಸಾಷ್ಟಾಂಗವೆರಗಿ ಆರಾಧಿಸಬೇಕು. ನನ್ನ ಕರ್ತನನ್ನು, ನನ್ನ ಒಡೆಯನನ್ನು ನಾವು ಹೇಗೆ ಆರಾಧಿಸಬೇಕೆಂಬುದಾಗಿ ನೋಡುವಾಗ ಸಾಷ್ಟಾಂಗವೆರಗಿ ನಾವು ಆತನಿಗೆ ಆರಾಧಿಸಬೇಕು. ಪ್ರಿಯರೇ, ಆದ್ದರಿಂದಲೇ ಆರಾಧನೆ ಎಂಬುದಾಗಿ ಏನೆಂಬುದಾಗಿ ಹೇಳುವಾಗ ನಾವು ಆತನಿಗೆ ಸಾಷ್ಟಾಂಗವೆರಗಿ ನಮಿಸುವಂತಹ ಒಂದು ದೊಡ್ಡ ಕಾರ್ಯವಾಗಿದೆ. ನಾವು ಮೊಣಕಾಲೂರಿ ಆತನು ನಮಗೆ ಮಾಡಿರ್ತಕ್ಕಂಥ ಎಲ್ಲ ಉಪಕಾರಗಳನ್ನ ಆತನ ಮುಂದೆ ನಾವು ಸ್ಮರಿಸಬೇಕು, ಕೊಂಡಾಡಬೇಕು. ನಾವು ನೋಡುವಾಗ ನಾವು ನೋಡ್ತೇವೆ, ಅದೇ 95ನೆಯ ಕೀರ್ತನೆಗೆ ನಾವು ಬರುವಾಗ, ಕೀರ್ತನೆಗಳ ಪುಸ್ತಕ 95ನೇ ಕೀರ್ತನೆ 6ನೇ ವಚನಕ್ಕೆ ನಾವು ಬರುವಾಗ, ಭಕ್ತನಾದ ದಾವೀದನು ಮತ್ತೊಮ್ಮೆ ಈ ರೀತಿಯಾಗಿ ಆತನು ಆರಾಧನೆಯವರ ಕುರಿತು ಬರೆಯುವಂತವನಾಗಿದ್ದಾನೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನೋಡ್ರಿ, ಸಾಷ್ಟಾಂಗವೆರಗಿ ಎಂಬುದಾಗಿ ಹೇಳುವಾಗ ನಾವೇನ್ ಮಾಡ್ಬೇಕು? ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಕರ್ತನಿಗೆ ಸರೆಂಡರ್ ಆಗುವಂತದ್ದು, ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಮ್ಮನ್ನ ತಗ್ಗಿಸಿಕೊಳ್ಳುವಂತದ್ದು. ನಾವು ಎಲ್ಲಿಯ ತನಕ ನಾವು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ಯಾವ ಆರಾಧನೆಗಳು ಕೂಡ ಆತನಿಗೆ ಮೆಚ್ಚುಗೆ ಆಗಿರುವುದಿಲ್ಲ. ನಮ್ಮ ಆರಾಧನೆ ಕರ್ತನಿಗೆ ಮೆಚ್ಚುಗೆ ಆಗಿರಬೇಕಾದರೆ ನಾವು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಾವು ಆತನಿಗೆ ಸಾಷ್ಟಾಂಗವೆರಗಿ ನಾವು ನಮಿಸಬೇಕು. ಯಾಕೆಂದರೆ ಆತನು ನಮ್ಮ ದೇವರಾಗಿದ್ದಾನೆ. ಆತನು ನಮ್ಮ ದೇವರಾಗಿರುವುದರಿಂದ ನಾವು ಆತನಿಗೆ ನಾವು ಸಾಷ್ಟಾಂಗವೆರಗಿ ನಮಿಸೋಣ ಬನ್ನಿ ಎಂಬುದಾಗಿ ಕೀರ್ತನೆಕಾರನಾದ ದಾವೀದನು ನಮ್ಮನ್ನ ಆತನು ಕರೆಯುವಂತವನಾಗಿದ್ದಾನೆ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ನಾವು ಆತನಿಗೆ ಆರಾಧನೆಯನ್ನ ಮಾಡ್ಬೇಕಾದ್ರೆ ನಾವು ಮೊದಲನೇದಾಗಿ ನಾವು ಆತನಿಗೆ ಸಾಷ್ಟಾಂಗವೆರಗಿ ನಮಿಸಬೇಕು. ನಮ್ಮ ಎಲ್ಲವನ್ನ ನಾವು ಆತನಿಗೆ ಅರ್ಪಿಸಬೇಕು. ನಾವು ದೀನರಾಗಿ ನಾವು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಬಂದು ನಮ್ಮನ್ನ ನಾವು ಕರ್ತನ ಬಳಿಯಲ್ಲಿ ನಾವು ಆರೈಕೆ ಮಾಡಿಕೊಳ್ಳುವಂತ ಒಂದು ದೀನತೆ ನಮ್ಮಲ್ಲಿ ಬರಬೇಕು. ಯಾಕೆ ಎಂಬುದಾಗಿ ನೋಡುವಾಗ ಆತನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ತಾನೇ ಈ ಲೋಕದಲ್ಲಿರುವಾಗ ಆತನು ಎಲ್ಲಾ ರೀತಿಯ ಶ್ರಮೆ ಸಂಕಟಗಳನ್ನು ಅನುಭವಿಸುವುದು ಮಾತ್ರವಲ್ಲ, ಎಲ್ಲ ಅವಮಾನಗಳನ್ನು ಸಹ ಆತನು ನನಗೋಸ್ಕರ, ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಆತನು ಸಹಿಸಿಕೊಂಡಿದ್ದಾನೆ. ಹಾಗಾಗಿ ನಾವು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಾವು ಸಾಷ್ಟಾಂಗವೆರಗಿ ಆತನಿಗೆ ನಮಿಸಬೇಕು. ಅದೇ ನಿಜವಾದಂತ ಒಂದು ಆರಾಧನೆ ಆಗಿದೆ. ನಾವು ಅದೇ ದಾನಿಯೇಲನ ಪುಸ್ತಕಕ್ಕೆ ನಾವು ಬರುವಾಗ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ನಾವು ದಾನಿಯೇಲನ ಕುರಿತು ನಾವು ತಿಳ್ಕೊಳ್ಳುವಂತವರಾಗಿದ್ದೇವೆ. ಈ 6ನೇ ಅಧ್ಯಾಯದಲ್ಲಿ ನಾವು ದಾರ್ಯಾವೆಷನ ಆಳಿಕೆಯ ಕಾಲದಲ್ಲಿ ನಾವು ನೋಡುವಾಗ ಇಲ್ಲಿ ದಾನಿಯೇಲನ ವಿಷಯಕ್ಕೆ ನಾವು ಬರ್ತೇವೆ. ದಾನಿಯೇಲನನ್ನ ನಾವು ನೋಡುವಾಗ ಆತನು ಉತ್ತಮವಾದ ಒಬ್ಬ ವ್ಯಕ್ತಿಯಾಗಿದ್ದನು. ಆತನು ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರನ್ನ ಆತನು ವಿಶೇಷವಾದ ರೀತಿಯಲ್ಲಿ ಆತನು ಆರಾಧನೆ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿಯಾಗಿದ್ದನು. ಆತನು ಹೇಗೆ ಆರಾಧನೆಯನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ 6ನೇ ಅಧ್ಯಾಯದ 10ನೇ ವಚನ ನೋಡ್ತೇವೆ ನಾವು. ಆತನು ಮೊಣಕಾಲೂರಿ, ಆತನು ಯೆರೂಸಲೇಮಿನ ದೇವಾಲಯದ ಕಡೆಗೆ ಮೊಣಕಾಲೂರಿ ಆತನು 3 ಸಾರಿ ಆತನು ಆರಾಧನೆಯನ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನೋಡ್ರಿ, ಇಲ್ಲಿನ ಒಂದು ಪರಿಸ್ಥಿತಿ ನೋಡುವಾಗ ದಾರ್ಯಾವೆಷನ ಕಾಲದಲ್ಲಿ ದಾನಿಯೇಲನಿಗೆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಕ್ಕಿದ್ದವು. ಆ ವಿಶೇಷವಾದಂತಹ ಸ್ಥಾನಮಾನಗಳು ಸಿಕ್ಕಿದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಅವರ ಸಹೋದ್ಯೋಗಿ ಮಿತ್ರರಿಗೆ ಅದು ವೃತ್ತಿ ವೈಷಮ್ಯ ಎಂಬುದಾಗಿ ನಾವು ಕರಿತೇವೆ. ಅವರಿಗೆ ಈ ಒಂದು ದಾನಿಯೇಲನ ಕುರಿತು ಅವ್ರಿಗೆ ಯಾರಿಗೂ ಕೂಡ ಸಂತೋಷವಿರಲಿಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ದಾನಿಯೇಲನು ಎಲ್ಲಾ ವಿಷಯಗಳಲ್ಲಿಯೂ ಕರ್ತನನ್ನ ಆತನು ಧರಿಸಿಕೊಂಡವನಾಗಿ, ಕರ್ತನ ಮಗನಾಗಿ, ಅದು ಯೆಹೋವನಿಗೆ ಪ್ರಿಯನಾದಂತ ಮಗನಾಗಿ ಆತನು ಜೀವಿಸ್ತಾ ಇರುವಂತ ಸಂದರ್ಭದಲ್ಲಿ ದಾನಿಯೇಲನ ವಿರುದ್ಧವಾಗಿ ಅವರು ಅನೇಕ ಪಿತೂರಿಗಳನ್ನ ಮಾಡಿ ದಾನಿಯೇಲನನ್ನ ಯಾವುದಾದರೂ ತಪ್ಪುಗಳಲ್ಲಿ ಸಿಕ್ಕಿಸಬೇಕೆಂಬುದಾಗಿ ಅವರು ಆಲೋಚನೆ ಮಾಡಿ ಅನೇಕ ವಿಷಯಗಳಲ್ಲಿ ಅವರು ಆತನನ್ನ ಪರೀಕ್ಷೆ ಮಾಡುವಾಗ ಅವರಿಗೆ ಕಂಡಂತ ಸತ್ಯ,
ನಾವು ಈತನಲ್ಲಿ ಯಾವ ತಪ್ಪುಗಳನ್ನು ಕಾಣಲು ಸಾಧ್ಯವಿಲ್ಲ. ಯಾಕೆಂದರೆ ಇವನು ಜೀವ ಸ್ವರೂಪನಾಗಿರ್ತಕ್ಕಂತಹ ದೇವರನ್ನ ಆರಾಧನೆ ಮಾಡ್ತಕ್ಕಂತಹ ವ್ಯಕ್ತಿಯಾಗಿದ್ದಾನೆ. ಈತನು ನ್ಯಾಯಯುತವಾದ ವ್ಯಕ್ತಿಯಾಗಿದ್ದಾನೆ. ಆದ್ದರಿಂದ ಈತನ ಧರ್ಮದಿಂದಲ್ಲದೆ ಇನ್ಯಾವ ವಿಷಯದಿಂದಲೂ ಕೂಡ ನಾವು ಈತನನ್ನ ತಪ್ಪಿಗೆ ಶಿಕ್ಷೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆಲೋಚನೆ ಮಾಡಿ ಅವ್ರೇನ್ ಮಾಡ್ತಾರೆ, ಈಗ ದಾರ್ಯವೆಚನ ಬಳಿಗೆ ಬಂದು ಅವರು ದಾನಿಯೇಲನ ವಿರುದ್ಧವಾಗಿ ಪಿತೂರಿಯನ್ನ ಮಾಡಿ, ಅರಸೇ ಚಿರಂಜೀವಿಯಾಗಿರು, ನಾವೆಲ್ಲರೂ ಸೇರಿ 30 ದಿನಗಳ ಕಾಲ ನಿನ್ನನ್ನಲ್ಲದೆ ಯಾವ ದೇವರನ್ನು ನಾವು ಆರಾಧಿಸಬಾರದೆಂಬುದಾಗಿ ನಾವು ಮಾಡಿದೆ, ನಾವು ಮನಸ್ಸು ಮಾಡಿದ್ದೇವೆ. ಇದಕ್ಕೆ ನಿನ್ನ ರಾಜಾಂಕಿತ ಬೇಕಾಗಿದೆ ಎಂಬುದಾಗಿ ಅವರು ಅಲ್ಲಿ ರಾಜನ ಹತ್ತಿರ ಬಂದು ಅವರು ಅಪ್ಪಣೆಯನ್ನ ಪಡೆದುಕೊಂಡು ಹೋಗಿ ಅವರು ಆ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾಗಿ ಕೂಡ ಯಾವುದರ ಪರಿವೇಗದೆ ದಾನಿಯೇಲನು 6ನೇ ಅಧ್ಯಾಯದ 10ನೇ ವಚನಕ್ಕೆ ಬರುವಾಗ ಆತನು ಆ ಯೆರೂಸಲೇಮಿನ ಕಡೆಗೆ ಆತನು ಮುಖ ಮಾಡಿ ಆತನು ಮೊಣಕಾಲೂರಿ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ತನ್ನನ್ನ ತಗ್ಗಿಸಿಕೊಂಡಿರುವುದನ್ನು ನೋಡ್ತೇವೆ. ಹಾಗಾಗಿ ಪ್ರಿಯರೇ, ನಾವು ಈ ದಿನಗಳಲ್ಲಿ ಈ ಪ್ರಾಯೋಗಿಕ ಕ್ರಿಸ್ತಿಯ ಜೀವಿತದ ಆರಾಧನೆಯಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯ, ನಾವು ಸಾಷ್ಟಾಂಗವೆರಗಿ ಕರ್ತನಿಗೆ ನಾವು ಆರಾಧಿಸಬೇಕಾಗಿದೆ. ಈ ದಿನಗಳು ನೋಡುವಾಗ ಎಷ್ಟೋ ಪ್ರಿಯರು ಆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋದು ಯಾರಿಗೂ ಕೂಡ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಅಭ್ಯಾಸವೇ ಇಲ್ಲ. ನಾವೆಲ್ಲರೂ ಕೂಡ ನಾವು ಅನೇಕ ರೀತಿಯಲ್ಲಿ ಏನ್ ಮಾಡ್ತೀವಿ, ನಾವು ಸಭೆಗಳಲ್ಲಿ ನಾವು ನಮಗೆ ಬೇಕಾದಂತ ಒಂದು ಆರಾಮಾಗಿರ್ತಕ್ಕಂಥ ಚೇರುಗಳಲ್ಲಿ ನಾವು ಕುಳಿತುಕೊಂಡವರಾಗಿ, ಆ ಬೆಂಗಳೂರಿನ ಎಷ್ಟೋ ಸಭೆಗಳಲ್ಲಿ ನಾವು AC ಇರ್ತಕ್ಕಂಥ ಒಂದು ಚರ್ಚ್ಗಳು ಕೂಡ ಇರುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ಯಾರು ಕೂಡ ನಾವು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಾವು ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡುವಂತ ನಾವು ಈ ದಿನಗಳಲ್ಲಿ ನೋಡುವಂಥದ್ದು ಬಹಳ ಕಷ್ಟವಾಗಿದೆ. ನಾವು ಇಂದಿನ ದಿನಗಳಲ್ಲಿ ನೋಡುವಾಗ ಇಂದಿನ ಸಭೆಗಳಲ್ಲಿ ನಾವು ನೋಡ್ತಿದ್ದೇವೆ, ನಾವು ಹಿಂದೆ ಇದ್ದಂತ ನಮ್ಮ ಪೂರ್ವಿಕರು ಪೂರ್ಣ ಪ್ರಮಾಣದಲ್ಲಿ ಅವರು ಆರಾಧನೆ ಮಾಡುವಂತ ಸಂದರ್ಭದಲ್ಲಿ ಅವರು ಸಭೆಯಾಗಿ ಸೇರಿರುವಾಗ ಮೊಣಕಾಲೂರಿ ಅವರು ಕರ್ತನನ್ನ ಅವರು ಆರಾಧನೆ ಮಾಡ್ತಾ ಇದ್ರು. ಈ ದಿನಗಳಲ್ಲಿ ನಾವು ಆ ಒಂದು ಪರಿಪಾಠ ನಾವು ಬಿಟ್ಟು ಬಿಟ್ಟಿದ್ದೇವೆ. ಹಾಗಾಗಿ ನಾವು ಸಾಷ್ಟಾಂಗವೆರಗಿ ನಾವು ಕರ್ತನಿಗೆ ಆರಾಧಿಸುವಂತದ್ದು ಕೂಡ ಪ್ರಾಯೋಗಿಕ ಆರಾಧನೆಗಳಲ್ಲಿ ಕೂಡ ಅದು ಒಂದಾಗಿರುವಂತದ್ದಾಗಿದೆ. ನಂತರದ 2ನೇ ವಿಷಯಕ್ಕೆ ನಾವು ಬರುವಾಗ, ಅದೇ 2ನೇ ವಿಷಯದ 2ನೇ ವಿಷಯದಲ್ಲಿ ನಾವು ನೋಡ್ತೇವೆ, ನಾವು ಆತನಿಗೆ ಯಜ್ಞಗಳನ್ನ ಸಮರ್ಪಣೆ ಮಾಡುವಂತದ್ದು ನಾವು ಈ ಒಂದು ಪ್ರಾಯೋಗಿಕ ಆರಾಧನೆಗಳಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಅದಕ್ಕೆ ನಾವು ಪೂರಕವಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದುವಂತವರಾಗಿದ್ದೇವೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ನೋಡ್ರಿ, ನಾವು ನಮ್ಮ ದೇಹಗಳನ್ನ ಕರ್ತನಿಗೆ ಮೆಚ್ಚುಗೆ ಅಂತ ದೇಹಗಳಾಗಿ ನಾವು ಆತನಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ಪೌಲನು ನಮಗೆ ಬರೆಯುವಂತವನಾಗಿದ್ದಾನೆ. ಹಾಗಾಗಿ ನಾವು ನಮ್ಮ ದೇಹಗಳನ್ನ ಕರ್ತನಿಗೆ ಮೆಚ್ಚುಗೆ ಅಂತ ಸಜೀವ ಯಜ್ಞಗಳಾಗಿ ನಾವು ಸಮರ್ಪಣೆ ಮಾಡಬೇಕು. ಇದುವೇ ತಾನೇ ನಾವು ಮಾಡುವಂತಹ ನಿಜವಾದಂತಹ ಆರಾಧನೆ ಆಗಿದೆ. ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞಗಳಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವವಾದ ಆರಾಧನೆ ಆಗಿದೆ. ಹಾಗಾಗಿ ಪ್ರಿಯರೇ, ವಿವೇಕ ಪೂರ್ವವಾದ ಆರಾಧನೆ ಯಾವುದು ಎಂಬುದಾಗಿ ಹೇಳುವಾಗ, ಮಹತ್ವವಾಗಿರ್ತಕ್ಕಂತಹ ಆರಾಧನೆ ಯಾವುದಾಗಿ ಎಂಬುದಾಗಿ ಹೇಳುವಾಗ, ನಾವು ನಮ್ಮ ದೇಹಗಳನ್ನ ಕರ್ತನಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞಗಳಾಗಿ ನಾವು ಸಮರ್ಪಣೆ ಮಾಡಬೇಕು.
ಯಾಕೆ ನಾವು ನಮ್ಮ ದೇಹಗಳನ್ನ ಸಜೀವ ಅಂತ ಯಜ್ಞವಾಗಿ ಕರ್ತನಿಗೆ ಸಮರ್ಪಣೆ ಮಾಡಬೇಕೆಂಬುದಾಗಿ ಹೇಳುವ